ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಕೀಪ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಹಾಲಿನೊಂದಿಗೆ ಒಣ ದ್ರಾಕ್ಷಿಯನ್ನು ಸೇವಿಸುವುದರಿಂದ ಯಾವ ಸಮಸ್ಯೆ ಪರಿಹಾರವಾಗುತ್ತದೆ? ಆಪ್ಷನ್ಸ್ ಎ ತ್ವಚೆ, ಬಿ ರಕ್ತಹೀನತೆ, ಸಿ ಕೂದಲು ಉದುರುವಿಕೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ದೇಹದಲ್ಲಿ ರಕ್ತದ ಕೊರತೆ ಇರುತ್ತದೆ. ಈ ಕಾರಣದಿಂದಾಗಿ ಜನರು ಆಗಾಗ್ಗೆ ರಕ್ತಹೀನತೆಯ ಸಮಸ್ಯೆಯಿಂದ ಬಳಲುತ್ತಾರೆ. ಹೆಚ್ಚುವರಿಯಾಗಿ ಹಿಮೋಗ್ಲೋಬಿನ್ ಮಟ್ಟವು ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಒಣದ್ರಾಕ್ಷಿ ಮತ್ತು ಹಾಲನ್ನು ಸೇವಿಸುವುದು ಪ್ರಯೋಜನಕಾರಿಯಾಗಿದೆ. ಪ್ರತಿದಿನ ಹಾಲಿನೊಂದಿಗೆ ಒಣದ್ರಾಕ್ಷಿ ತಿನ್ನುವುದರಿಂದ ಚರ್ಮ ಮತ್ತು ಕೂದಲಿಗೆ ಸಹ ಪ್ರಯೋಜನಕಾರಿಯಾಗಿದೆ. ಒಣದ್ರಾಕ್ಷಿಯನ್ನು ಹಾಲಿನೊಂದಿಗೆ ಬೆರೆಸಿ ಸೇವಿಸಿದರೆ ತ್ವಚೆಯು ಉತ್ತಮಗೊಳ್ಳುತ್ತದೆ. ಇದರಿಂದ ಪ್ರೋಟೀನ್ ದೊರೆಯುತ್ತದೆ. ಕೂದಲು ಕೂಡ ಆರೋಗ್ಯವಾಗಿರುತ್ತದೆ. ಎರಡನೇ ಪ್ರಶ್ನೆ, ಮೂತ್ರ ವಿಸರ್ಜನೆಯ ನಂತರ ತಕ್ಷಣ ನೀರು ಕುಡಿದರೆ ಏನಾಗುತ್ತದೆ? ಆಪ್ಷನ್ಸ್ ಎ ಆಮ್ಲ ಉತ್ಪತ್ತಿ, ಬಿ ಮೂತ್ರಪಿಂಡ ಹಾನಿ, ಸಿ ಕಿಡ್ನಿ ಸ್ಟೋನ್, ಡಿ ಸೋಂಕು. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಮೂತ್ರ ವಿಸರ್ಜನೆಯ ನಂತರ ಕನಿಷ್ಠ 20 ನಿಮಿಷಗಳ ವಿರಾಮ ತೆಗೆದುಕೊಂಡು ನೀರು ಕುಡಿಯುವುದು ಉತ್ತಮ. ಇದು ಮೂತ್ರನಾಳಗಳಿಗೆ ಸ್ವಲ್ಪ ವಿಶ್ರಾಂತಿಯನ್ನು ನೀಡುತ್ತದೆ. ಇದರ ಪರಿಣಾಮವಾಗಿ ಮೂತ್ರಪಿಂಡಗಳ ಮೇಲೆ ಕಡಿಮೆ ಒತ್ತಡ ಉಂಟಾಗುತ್ತದೆ. ಅವುಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ. ಏಕೆಂದರೆ ಮೂತ್ರ ವಿಸರ್ಜನೆಯ ನಂತರ ಮೂತ್ರಕೋಶವು ಖಾಲಿಯಾಗುತ್ತದೆ, ಆದರೆ ಕೆಲವು ಶೇಷ ಅಂಶಗಳು ಅದರಲ್ಲಿ ಉಳಿದಿರುತ್ತವೆ. ಮೂತ್ರ ವಿಸರ್ಜನೆ ಮಾಡಿದ ತಕ್ಷಣ ನೀರು ಕುಡಿದರೆ ಅದು ಸರಿಯಾಗಿ ಕರಗುವುದಿಲ್ಲ. ಇದು ಅಂತಿಮವಾಗಿ ಮೂತ್ರಪಿಂಡದ ಕಲ್ಲುಗಳ ರಚನೆಗೆ ಕಾರಣವಾಗಬಹುದು. ಮೂತ್ರ ವಿಸರ್ಜನೆಯ ನಂತರ ತಕ್ಷಣ ನೀರು ಕುಡಿಯುವುದರಿಂದ ಮೂತ್ರನಾಳದ ಸೋಂಕಿನ ಅಪಾಯವನ್ನು ಹೆಚ್ಚಿಸುತ್ತದೆ. ಮೂತ್ರ ವಿಸರ್ಜನೆ ಮಾಡಿದ ಕನಿಷ್ಠ 15ರಿಂದ 20 ನಿಮಿಷಗಳ ನಂತರ ನೀರು ಕುಡಿಯುವುದು ಉತ್ತಮ. ಇದು ಮೂತ್ರನಾಳ ಮತ್ತು ಮೂತ್ರಕೋಶದ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಮೂರನೇ ಪ್ರಶ್ನೆ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಯಾವುದನ್ನು ತಿನ್ನುವುದರಿಂದ ಅಸಿಡಿಟಿಯನ್ನು ಹೆಚ್ಚಿಸುತ್ತದೆ? ಆಪ್ಷನ್ಸ್ ಎ ಸಿಹಿ ತಿನಿಸು, ಬಿ ಅನ್ನ, ಸಿ ಇಡ್ಲಿ ದೋಸೆ, ಡಿ ಹಣ್ಣುಗಳು. ಸರಿಯಾದ ಉತ್ತರ ಆಪ್ಷನ್ ಎ ಸಿಹಿ ತಿನಿಸು. ಬೆಳಗ್ಗೆ ಚಾಕ್ಲೇಟ್ ಮತ್ತು ಸಿಹಿ ತಿಂಡಿಗಳನ್ನು ತಿನ್ನುವ ಮೂಲಕ ನಿಮ್ಮ ದಿನವನ್ನು ಪ್ರಾರಂಭಿಸುವುದು ತಪ್ಪು ನಿರ್ಧಾರ. ಏಕೆಂದರೆ ಈ ವಸ್ತುಗಳ ಸೇವನೆಯಿಂದ ಮೇದೋಜೀರಕ ಗ್ರಂಥಿಯು ದೇಹಕ್ಕೆ ಸಿಕ್ಕಿರುವ ಸಕ್ಕರೆಗೆ ಹೊಂದಿಕೊಳ್ಳುವಷ್ಟು ಇನ್ಸುಲಿನ್ ಉತ್ಪಾದಿಸಲು ಸಾಧ್ಯವಾಗುವುದಿಲ್ಲ. ಇದರಿಂದಾಗಿ ದೇಹದ ಆಸಿಡ್ ಸಮತೋಲನ ತೊಂದರೆಗೊಳಗಾಗಬಹುದು. ಮತ್ತು ಟೊಮೆಟೊದಲ್ಲಿ ವಿಟಮಿನ್ ಸಿ ಮತ್ತು ಇತರ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿರುತ್ತದೆ. ಆದರೆ ಇದು ಟ್ಯಾನಿಕ್ ಆಸಿಡ್ ಸಹ ಹೊಂದಿರುತ್ತದೆ. ಇದು ನಿಮ್ಮ ಹೊಟ್ಟೆಯಲ್ಲಿ ಅಸಿಡಿಟಿಯನ್ನು ಹೆಚ್ಚಿಸುತ್ತದೆ. ಇದು ಗ್ಯಾಸ್ಟ್ರಿಕ್ ಅಲ್ಸರ್ಗೂ ಕಾರಣವಾಗಬಹುದು. ನಾಲ್ಕನೇ ಪ್ರಶ್ನೆ, ವಿಶ್ವದಲ್ಲಿಯೇ 3 ಹೃದಯಗಳನ್ನು ಹೊಂದಿರುವ ಪ್ರಾಣಿ ಯಾವುದು? ಆಪ್ಷನ್ಸ್ ಎ ಆಕ್ಟೋಪಸ್, ಬಿ ಆಸ್ಟ್ರಿಚ್, ಸಿ ಕ್ಯಾಟಲ್ ಫಿಶ್, ಡಿ ಸಮುದ್ರ ಕುದುರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾಟಲ್ ಫಿಶ್. ಇದು ಒಂದು ಸಮುದ್ರ ಮೀನು. ಇದು ಪ್ರಾಣಿ ಪ್ರಪಂಚದ ಅತ್ಯಂತ ಅದ್ಭುತ ಪ್ರಾಣಿಗಳಲ್ಲಿ ಒಂದಾಗಿದೆ. ಈ ಮೀನುಗಳು ವಿಶೇಷವಾಗಿ ತಮ್ಮ ಬುದ್ಧಿವಂತಿಕೆಗೆ ಹೆಸರುವಾಸಿಯಾಗಿದೆ. ಇವು ಸಫೆಲ್ಪೋಡಾ ಕುಟುಂಬಕ್ಕೆ ಸೇರಿದವು. ಇವು ವಾಸ್ತವವಾಗಿ ಮೀನುಗಳಲ್ಲ. ಇವುಗಳನ್ನು ಮೃದ್ವಂಗಿಗಳು ಎಂದು ಕರೆಯಲಾಗುತ್ತದೆ. ಕ್ಯಾಟಲ್ ಫಿಶ್ ತುಂಬಾ ಮೃದುವಾದ ದೇಹವನ್ನು ಹೊಂದಿರುವ ದೈತ್ಯ ಮೀನಾಗಿದೆ. ಇವಕ್ಕೆ 8 ತೋಳುಗಳಿವೆ. ಇವು ತಮ್ಮ ಹಲ್ಲುಗಳ ಮುಂದೆ ಹೀರುವ ಕಪ್ಪನ್ನು ಹೊಂದಿರುತ್ತವೆ. ಇವು ಈ ಸಕ್ಕರ್ನೊಂದಿಗೆ ತಮ್ಮ ಬೇಟೆಯನ್ನು ಹಿಡಿದುಕೊಳ್ಳುತ್ತವೆ. ಕ್ಯಾಟಲ್ ಫಿಶ್ ತುಂಬಾ ಮೃದುವಾದ ದೇಹವನ್ನು ಹೊಂದಿರುವ ದೈತ್ಯ ಮೀನಾಗಿದೆ. ಕ್ಯಾಟಲ್ ಫಿಶ್ 3 ಪ್ರತ್ಯೇಕ ಹೃದಯಗಳನ್ನು ಹೊಂದಿದೆ. 2 ಹೃದಯಗಳ ಕೆಲಸ ಕಲುಷಿತ ರಕ್ತವನ್ನೆಲ್ಲ ಪಂಪ್ ಮಾಡುತ್ತವೆ. ಅಲ್ಲಿ ಕಲುಷಿತ ರಕ್ತವು ಆಮ್ಲಜನಕವನ್ನು ಹೀರಿಕೊಳ್ಳುತ್ತದೆ. ನಂತರ ಆ ರಕ್ತವು 3ನೇ ಹೃದಯಕ್ಕೆ ಹೋಗುತ್ತದೆ. 3ನೇ ಹೃದಯವು ರಕ್ತವನ್ನು ಅಲ್ಲಿಂದ ದೇಹದ ವಿವಿಧ ಭಾಗಗಳಿಗೆ ಪರಿಚಲನೆ ಮಾಡುತ್ತದೆ. 5ನೇ ಪ್ರಶ್ನೆ, ಮೂಳೆ ಮುರಿತದ ನಂತರ ವೇಗವಾಗಿ ಚೇತರಿಸಿಕೊಳ್ಳಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್ ಎ ಇಪ್ಪೆ ಹಣ್ಣು, ಬಿ ಹಾಲಿನ ಉತ್ಪನ್ನ, ಸಿ ಕಾಲು ಸೂಪ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪೆ ಹಣ್ಣು.
ಮೂಳೆ ಮುರಿತದ ನಂತರ ವೇಗವಾಗಿ ಚೇತರಿಸಿಕೊಳ್ಳಲು ಇಪ್ಪೆ ಹಣ್ಣು ಸಹಾಯ ಮಾಡುತ್ತದೆ. ಇದಲ್ಲದೆ ಉರಿಯೂತದ ಗುಣಲಕ್ಷಣಗಳು ಈ ಹಣ್ಣಿನಲ್ಲಿ ಕಂಡುಬರುತ್ತವೆ. ಇದು ಊತ ಮತ್ತು ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹಾಲಿನಲ್ಲಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಸಮೃದ್ಧವಾಗಿದೆ. ಇದು ಮೂಳೆಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಹಾಗಾಗಿ ಹಾಲಿನಲ್ಲಿ ಇಪ್ಪೆ ಹಣ್ಣನ್ನು ಬೆರೆಸಿ ತಿನ್ನುವುದರಿಂದ ಮೂಳೆ ಮುರಿತದಿಂದ ಚೇತರಿಸಿಕೊಳ್ಳುವ ಪ್ರಕ್ರಿಯೆಯನ್ನು ತುಂಬಾ ಸುಲಭಗೊಳಿಸುತ್ತದೆ. ಮೂಳೆಗಳ ಜೋಡಣೆಗೆ ತೆಗೆದುಕೊಳ್ಳುವ ಸಮಯವನ್ನು ಕಡಿಮೆಯಾಗಿಸುತ್ತದೆ. ಮಹುವಾ ಅಥವಾ ಹಿಪ್ಪೆ ಹಣ್ಣು ಸಾಮಾನ್ಯವಾಗಿ ಒಣ ಅಥವಾ ಪುಡಿ ರೂಪದಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯವಿರುತ್ತದೆ. ನೀವು ತಾಜಾ ಮಹುವಾ ಹಣ್ಣನ್ನು ಪಡೆಯಲು ಸಾಧ್ಯವಾಗದಿದ್ದರೆ ಒಣಗಿದ ಮಹುವಾ ಅಥವಾ ಮಹುವಾ ಪುಡಿಯನ್ನು ಬಳಸಿ ಪ್ರತಿದಿನ ಬೆಳಗ್ಗೆ 1 ಚಮಚ ಮಹುವಾ ಪುಡಿಯನ್ನು 1 ಕಪ್ ಬೆಚ್ಚಗಿನ ಹಾಲಿನೊಂದಿಗೆ ಬೆರೆಸಿ ಸೇವಿಸಬಹುದು. 6ನೇ ಪ್ರಶ್ನೆ, ಶುಂಠಿ ತುಂಡಿಗೆ ಯಾವುದನ್ನು ಹಚ್ಚಿ ಉಜ್ಜುವುದರಿಂದ ಹಳದಿ ಕಲೆ ತೊಲಗಿ ಹಲ್ಲುಗಳು ಮುತ್ತಿನಂತೆ ಹೊಳೆಯುತ್ತವೆ? ಆಪ್ಷನ್ಸ್ ಎ ಸೋಡಾ, ಬಿ ಚಕ್ಕೆ ಪುಡಿ, ಸಿ ವಿನಿಗರ್, ಡಿ ಉಪ್ಪು. ಸರಿಯಾದ ಉತ್ತರ ಆಪ್ಷನ್ ಡಿ ಉಪ್ಪು. ಆಂಟಿಬ್ಯಾಕ್ಟೀರಿಯಲ್, ಆಂಟಿಫಂಗಲ್, ಉರಿಯೂತದ, ವಿಟಮಿನ್ ಸಿ, ಕ್ಯಾಲ್ಸಿಯಂ ಮತ್ತು ರಂಜಕದಂತಹ ಪೋಷಕಾಂಶಗಳು ಶುಂಠಿ ಮತ್ತು ಉಪ್ಪಿನಲ್ಲಿ ಕಂಡುಬರುತ್ತವೆ. ಇದು ಒಸಡುಗಳ ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಕಾರಿಯಾಗಿದೆ. ಹಳದಿ ಕಲೆಯನ್ನು ತೊಲಗಿಸಿ ಹೊಳೆಯುವಂತೆ ಮಾಡಲು ಸಹಾಯ ಮಾಡುತ್ತದೆ. ಹಲ್ಲುಗಳ ಮೇಲೆ ಅಂಟಿಕುಳಿತಿರುವ ಹಳದಿ ಕಲೆಯನ್ನು ತೆಗೆದುಹಾಕಲು ಶುಂಠಿ ಮತ್ತು ಉಪ್ಪನ್ನು ಬಳಸಬಹುದು. 7ನೇ ಪ್ರಶ್ನೆ, ಯಾವ ದೇಶವನ್ನು ಲ್ಯಾಂಡ್ ಆಫ್ ದಿ ಥಂಡರ್ ಡ್ರ್ಯಾಗನ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಸ್ವೀಡನ್, ಬಿ ನಾರ್ವೆ, ಸಿ ಭೂತಾನ್, ಡಿ ಕ್ಯೂಬಾ. ಸರಿಯಾದ ಉತ್ತರ ಆಪ್ಷನ್ ಸಿ ಭೂತಾನ್. ಪೂರ್ವ ಹಿಮಾಲಯದ ನಡುವೆ ಆಕರ್ಷಕವಾಗಿ ನೆಲೆಸಿರುವ ಭೂತಾನ್ ತನ್ನ ಪ್ರಶಾಂತ ದೃಶ್ಯಾವಳಿ ಮತ್ತು ಉತ್ಸಾಹಭರಿತ ಸಂಪ್ರದಾಯಗಳಿಂದ ಪ್ರವಾಸಿಗರನ್ನು ಮೋಡಿ ಮಾಡುತ್ತದೆ. ಸಾಮಾನ್ಯವಾಗಿ ಇದನ್ನು ಲ್ಯಾಂಡ್ ಆಫ್ ದಿ ಥಂಡರ್ ಡ್ರ್ಯಾಗನ್ ಎಂದು ಕರೆಯಲಾಗುತ್ತದೆ. ಇದು ನೈಸರ್ಗಿಕ ವೈಭವವನ್ನು ಪ್ರದರ್ಶಿಸುತ್ತದೆ ಮತ್ತು ದಕ್ಷಿಣ ಏಷ್ಯಾದಲ್ಲಿ 2ನೇ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ದೇಶವಾಗಿದೆ. ವಿಶ್ರಾಂತಿಗಾಗಿ, ರಜಾದಿನಗಳನ್ನು ಕಳೆಯಲು, ವ್ಯಾಪಾರ ಅಥವಾ ಅನ್ವೇಷಣೆ ಉದ್ದೇಶಗಳಿಗಾಗಿ ವೀಸಾ ಮುಕ್ತ ಪ್ರಯಾಣವು ಭಾರತೀಯ ಪ್ರಯಾಣಿಕರಿಗೆ ವೈವಿಧ್ಯಮಯ ಸಂಸ್ಕೃತಿಗಳು, ಭೂದೃಶ್ಯಗಳು ಮತ್ತು ಅನುಭವಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಅನೇಕ ರೀತಿಯ ಅವಕಾಶಗಳನ್ನು ಒದಗಿಸುತ್ತದೆ. 8ನೇ ಪ್ರಶ್ನೆ, ಬೆಂಡೆಕಾಯಿ ಯಾವ ಕಾಯಿಲೆಗೆ ರಾಮಬಾಣವಿದ್ದಂತೆ? ಆಪ್ಷನ್ಸ್ ಎ ಶುಗರ್, ಬಿ ಹೃದಯಾಘಾತ, ಸಿ ಕಿಡ್ನಿ ಸ್ಟೋನ್, ಡಿ ಬಿಪಿ. ಸರಿಯಾದ ಉತ್ತರ ಆಪ್ಷನ್ ಎ ಶುಗರ್. ಮಧುಮೇಹ ಇರುವವರು ದೇಹದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಬೆಂಡೆಕಾಯಿಯ ನೀರನ್ನು ಕುಡಿಯಬಹುದು. ಇದು ಇನ್ಸುಲಿನ್ ಸೂಕ್ಷ್ಮತೆಯನ್ನು ಸುಧಾರಿಸುತ್ತದೆ. ಈ ನೀರು ಕುಡಿಯುವುದರಿಂದ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುವ ಸಂಯುಕ್ತಗಳನ್ನು ಹೊಂದಿದೆ. ಇದು ಊಟದ ನಂತರ ರಕ್ತದಲ್ಲಿನ ಗ್ಲೂಕೋಸ್ ಹೆಚ್ಚಾಗುವುದನ್ನು ತಡೆಯುತ್ತದೆ. ಬೆಂಡೆಕಾಯಿಯಲ್ಲಿರುವ ಅಂಟಂಟಾದ ಆಹಾರವಾಗಿರುವ ಕಾರಣ ಇದು ಜೀರ್ಣಾಂಗ ವ್ಯವಸ್ಥೆಗೆ ಅನೇಕ ಪ್ರಯೋಜನಗಳನ್ನು ನೀಡುತ್ತದೆ. ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ನಂತಹ ವಿವಿಧ ಪೋಷಕಾಂಶಗಳನ್ನು ಅಷ್ಟೇ ಅಲ್ಲದೆ ನೈಸರ್ಗಿಕ ಫೈಬರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಇದು ಕರುಳಿನ ಆರೋಗ್ಯವನ್ನು ಸುಧಾರಿಸುವಲ್ಲಿ ಸಹಾಯ ಮಾಡುತ್ತದೆ. 9ನೇ ಪ್ರಶ್ನೆ, ಚೇಳು ಕಚ್ಚಿದ ತಕ್ಷಣ ಯಾವುದನ್ನು ಹಚ್ಚುವುದರಿಂದ ವಿಷ ದೇಹಕ್ಕೆ ಹೇರುವುದಿಲ್ಲ? ಆಪ್ಷನ್ಸ್ ಎ ವೀಳ್ಯದೆಲೆ, ಬಿ ಇಂಗು, ಸಿ ರಟಾಣಿ ಎಲೆ, ಡಿ ಹುಣಸೆ ಚಕ್ಕೆ. ಸರಿಯಾದ ಉತ್ತರ ಆಪ್ಷನ್ ಬಿ ಇಂಗು. ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲಿಯೂ ಇಂಗು ಇದ್ದೇ ಇರುತ್ತದೆ. ಚೇಳು ಕಚ್ಚಿದಾಗ ಈ ಇಂಗು ಅತ್ಯುತ್ತಮ ಮನೆಮದ್ದಾಗಿ ಕಾರ್ಯನಿರ್ವಹಿಸುತ್ತದೆ. ಚೇಳು ಕಚ್ಚಿದ ತಕ್ಷಣ ನೀರಿನಲ್ಲಿ ಇಂಗನ್ನು ಮಿಶ್ರಣ ಮಾಡಿ ಆ ಜಾಗಕ್ಕೆ ಹಚ್ಚಬೇಕು. ಇದರಿಂದ ದೇಹಕ್ಕೆ ವಿಷ ಏರುವುದಿಲ್ಲ. ಜೊತೆಗೆ ಉರಿ ಕೂಡ ಬೇಗನೆ ಕಡಿಮೆಯಾಗುತ್ತದೆ. ಕೆಲವೊಮ್ಮೆ ಅತ್ಯಂತ ವಿಷಕಾರಿ ಚೇಳುಗಳು ಕಚ್ಚಿದಾಗ ಅವು ಕಚ್ಚಿದ ಜಾಗದಲ್ಲಿ ಸ್ಪರ್ಶ ಶಕ್ತಿ ಇಲ್ಲವಾಗುತ್ತದೆ. ನಡೆಯುವುದು ಕಷ್ಟವಾಗುತ್ತದೆ. ವಾಂತಿಯ ಅನುಭವ, ದೃಷ್ಟಿ ಮಂದಾಗುವುದು, ಉಸಿರಾಟಕ್ಕೆ ಕಷ್ಟವಾಗುವುದು, ಹೃದಯ ಬಡಿತ ಹೆಚ್ಚಾಗುವುದು, ಬಾಯಿಯಲ್ಲಿ ಎಂಜಲು ಬರುವುದು ಕಾಣಿಸಿಕೊಳ್ಳುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.